ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವದ ಬಗ್ಗೆ ವಿಸ್ತೃತವಾಗಿ ಅಧ್ಯಯನ ನಡೆಸುವ ಮೂಲಕ ಅದಕ್ಕೆ ಒದಗಿ ಬಂದಿರುವ ಅಪಾಯವನ್ನು ತಪ್ಪಿಸಿ ಅದನ್ನು ಸಂರಕ್ಷಿಸುವತ್ತ ಮುಂದಾಗಬೇಕೆಂದು ಸಾಹಿತಿ ನಾಪಂಡ ಮುದ್ದಪ್ಪ ಕರೆ ನೀಡಿದ್ದಾರೆ. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಿದ ಶಿಥಿಲಾವಸ್ಥೆ ತಲುಪಿದ್ದ ಹೆಬ್ಬಾಲೆ ಪ್ರೌಢಶಾಲೆಯ ಕಟ್ಟಡ ಮೇಲ್ಛಾವಣಿಯ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಂದಿನ ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವದ ಮೂಲ ಆಶಯಗಳನ್ನು ಅರಿತು ಅದರಂತೆ ನಡೆಯುವ ಮೂಲಕ ಅದರ ಮೌಲ್ಯವನ್ನು ಗೌರವಿಸಬೇಕು. ಕಳೆದ ಹಲವು ವರ್ಷಗಳಿಂದಲೂ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸದೆ ಚುನಾಯಿತ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿರುವುದು ಪ್ರಜಾಪ್ರಭುತ್ವದ ಆಶಯಗಳಿಗೆ ಮಾಡ್ತಾ ಇರುವ ಅಪಚಾರವಾಗಿದೆ ಎಂದು ಮುದ್ದಪ್ಪ ವಿಷಾದ ವ್ಯಕ್ತಪಡಿಸಿದರು. ನೀವೆಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಿ, ಎಲ್ಲ ನೋಡ್ಕೊಂಡಿರ್ತೀರಿ. ಸ್ವಾತಂತ್ರ್ಯ ಅಂದ್ರೆ ಏನೇನು ಬಂತು ಗೊತ್ತಿಲ್ಲ, ಯಾಕೆಂದ್ರೆ ತುಂಬಾ ಮ್ಯಾನಿಪುಲೇಟ್ ಆಗಿ ಏನೇನೋ ಬರ್ತವೆ. ಸೋಷಿಯಲ್ ಮೀಡಿಯಾನೆಲ್ಲ ನಂಬಕ್ಕೆ ಹೋಗ್ಬೇಡಿ ಜಾಸ್ತಿ. ನಾವು ಕೆಲವೊಮ್ಮೆ ಇದನ್ನ ಈ ಸೋಷಿಯಲ್ ಮೀಡಿಯಾನ ನೋಡ್ಬಿಟ್ಟು ನಾವೇ ದಾರಿ ತಪ್ಪಿಟ್ಟಿರ್ತೀವಿ. ಕೆಲವು ನ್ಯೂಸ್ಗಳನ್ನ ನಮ್ಗೆಲ್ಲ ಚಾನೆಲ್ ಅಲ್ಲಿ ಇಲ್ಲಿ ನೋಡೋಕ್ಕಾಗಲ್ಲ, ಎಲ್ಲ ಟ್ರಾವೆಲಲ್ಲಿ ಇರ್ತೀವಿ, ಎಲ್ಲ ಇರ್ತೀವಿ. ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಅದೇ ನಿಜವೇನೋ ಅನ್ಕೊಂಡ್ಬಿಡ್ತೀವಿ, ಆದರೆ ಅದು ಸುಳ್ಳಾಗಿರುತ್ತೆ. ಯಾಕೆಂದ್ರೆ ಜನ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಏನೇನೋ ಆಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನೆಲ್ಲ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ. ಆದರೂ ಇನ್ಫಾರ್ಮೇಶನ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್. ಮಾಹಿತಿ ಎಲ್ಲಿಂದ ಬರುತ್ತೆ ಅದನ್ನು ತಿಳ್ಕೊಳ್ಳೋದು ವಿದ್ಯಾರ್ಥಿಗಳಾದವರಿಗೆ, ಕಲಿಯುವಂಥವರಿಗೆ ಅದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತು, ಇದಕ್ಕೆ ಹಿಂದೆ 80 ವರ್ಷಕ್ಕೆ ಹಿಂದೆ ಏನು ನಮಗೆ ಸ್ವಾತಂತ್ರ್ಯ ಬಂತು, ಅದಕ್ಕಿಂತ ಹಿಂದೆ 200 ವರ್ಷಗಳ ಕಾಲ ನಾವು ಬ್ರಿಟಿಷರ ಅಧೀನದಲ್ಲಿದ್ವಿ. ಬ್ರಿಟಿಷರ ಅಧೀನದಲ್ಲಿ ಇದ್ರೂ ಕೂಡ ಆ ಸಂದರ್ಭದಲ್ಲಿ ರಾಜಪ್ರಭುತ್ವ ಕೂಡ ಇಲ್ಲಿತ್ತು. ಕೊಡಗು ಇರಲಿಲ್ಲ ರಾಜಪ್ರಭುತ್ವದ ಕೆಳಗಡೆ, ಅದು ಬೇರೆ ವಿಚಾರ. ಬ್ರಿಟಿಷರು ನೇರ ಆಡಳಿತದಲ್ಲಿತ್ತು. ಆದರೆ ನಮ್ಮ ಪಕ್ಕದ ಹೊಳೆಯಿಂದ ಆಚೆ ಮೈಸೂರು ರಾಜರ ಆಡಳಿತದಲ್ಲಿತ್ತು. ಅಥವಾ ಅದು 560 ಸಂಸ್ಥಾನಗಳ ಆಡಳಿತದಲ್ಲಿ ಭಾರತ ದೇಶ ಇತ್ತು. ಅದನ್ನೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಅವತ್ತಿನ ಪ್ರಧಾನಿ ನೆಹರು ಅವರು ಮತ್ತೆ ಅವತ್ತು ಹೋಮ್ ಮಿನಿಸ್ಟರ್ ಆಗಿದ್ದಂತಹ ಸರ್ದಾರ್ ಪಟೇಲ್ ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಇದನ್ನೆಲ್ಲ ಒಗ್ಗೂಡಿಸಿ ಒಂದು ದೇಶವನ್ನವಾಗಿ ಮಾಡಿದರು. ಕೆಲವು ಪ್ರದೇಶಗಳಂತೂ, ಗೋವಾದಂಥ ಪ್ರದೇಶಗಳಂತೂ ಸ್ವಾತಂತ್ರ್ಯ ಬಂದು 12-13 ವರ್ಷ ಕಳೆದ ಮೇಲೆ ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ದ ನಾವು ನೋಡಿದ್ವಿ. ಅಥವಾ ಹೈದರಾಬಾದ್ ಇರ್ಬೋದು, ಹೈದರಾಬಾದ್ ವಿಮೋಚನೆಗೆ ಭಾರಿ ದೊಡ್ಡ ಹೋರಾಟ ನಡೆದಿತ್ತು. ಅವ್ರು ಪಾಕಿಸ್ತಾನ ಜೊತೆ ಹೋಗ್ತೀವಿ ಅಂತ ಹೇಳ್ತಾರೆ, 1-2 ಸಂಸ್ಥಾನ. ಯಾಕೆಂದ್ರೆ ಅಲ್ಲಿ ಜನಸಂಖ್ಯೆ ಆಧಾರದ ಮೇಲೆ, ಅವಾಗ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆದಾಗ ಆ ಥರದೊಂದು ನಿರ್ಧಾರಗಳಾಗಿದ್ವು. ಅವೆಲ್ಲ ನಡೆದೋದಂಥ ಘಟನೆ, ದುರಂತ ಘಟನೆಗಳು. ಅದನ್ನ ಇವಾಗ ನಾವು ಮೆಲುಕು ಹಾಕಿ ಏನು ಪ್ರಯೋಜನ ಇಲ್ಲ. 80 ವರ್ಷ ದಾಟಿ ಮುಂದಕ್ಕೆ ಬಂದ್ಬಿಟ್ಟಿದ್ವಿ, ಒಟ್ಟಿಗೆ ಬದುಕಿದ್ದೀವಿ ಎಲ್ಲರೂ. ಇನ್ನು ಮುಂದೆನೂ ಕೂಡ ಎಲ್ಲರೂ ಸೌಹಾರ್ದಯುತವಾಗಿ ಅಣ್ಣ ತಮ್ಮಂದಿರಂತೆ ಬದುಕಬೇಕಾದಂಥ ಅಗತ್ಯ ಇದೆ. ಜಾತಿಯ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ಜಗಳಾಡೋದ್ರಿಂದ ನಾವು ಉದ್ಧಾರ ಆಗೋಕ್ಕಾಗಲ್ಲ. ಬೇರೆ ಯಾರೋ ಬೆನಿಫಿಟ್ ಮಾಡ್ಕೊಳ್ತಾರೆ, ಯಾರೋ ಅದರಿಂದ ಲೀಡರ್ ಆಗ್ತಾರೆ, ಯಾರೋ ಹೊಟ್ಟೆ ತುಂಬಿಸ್ಕೊತಾರೆ. ನೀವು ಸಾಮಾನ್ಯ ಜನ ಇಲ್ಲಿ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡಿಬೇಕು. ನಾವು ಎಲ್ಲ ತುಂಬ ಜನ ರೈತರ ಮಕ್ಕಳಿದ್ದೀವಿ. ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ, ಶುಂಠಿ ಬೆಳಿತೀರಿ ಇಲ್ಲೆಲ್ಲ, ಶುಂಠಿಗೆ ಒಳ್ಳೆ ರೇಟ್ ಸಿಗಬೇಕು ಅಂತ ಹೇಳಿದ್ರೆ ಅದು ಮಧ್ಯ ಏಷ್ಯಾದವರೆಗೆ ಹೋಗ್ಬೇಕು, ರಫ್ತಾಗಿ ಕಜಕಿಸ್ತಾನದವರೆಗೆ, ತುರ್ಕ್ಮೆನಿಸ್ತಾನದವರೆಗೆ ಹೋಗ್ಬೇಕು. ನಾವು ಕೆಲವೊಮ್ಮೆ ಇದನ್ನ ಈ ಸೋಷಿಯಲ್ ಮೀಡಿಯಾನ ನೋಡ್ಬಿಟ್ಟು ನಾವೇ ದಾರಿ ತಪ್ಪಿಟ್ಟಿರ್ತೀವಿ. ಕೆಲವು ನ್ಯೂಸ್ಗಳನ್ನ ನಮಗೆಲ್ಲ ಚಾನೆಲ್ ಅಲ್ಲಿ ಇಲ್ಲಿ ನೋಡೋಕ್ಕಾಗಲ್ಲ, ಎಲ್ಲ ಟ್ರಾವೆಲಲ್ಲಿ ಇರ್ತೀವಿ, ಎಲ್ಲ ಇರ್ತೀವಿ. ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಅದೇ ನಿಜವೇನೋ ಅನ್ಕೊಂಡ್ಬಿಡ್ತೀವಿ, ಆದರೆ ಅದು ಸುಳ್ಳಾಗಿರುತ್ತೆ. ಯಾಕೆಂದರೆ ಜನ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಏನೇನೋ ಆಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನೆಲ್ಲ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ. ಆದರೂ ಇನ್ಫಾರ್ಮೇಷನ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟು. ಮಾಹಿತಿ ಎಲ್ಲಿಂದ ಬರುತ್ತೆ ಅದನ್ನು ತಿಳ್ಕೊಳ್ಳೋದು ವಿದ್ಯಾರ್ಥಿಗಳಾದವರಿಗೆ, ಕಲಿಯುವಂಥವರಿಗೆ ಅದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತು, ಇದಕ್ಕೆ ಹಿಂದೆ 80 ವರ್ಷಕ್ಕೆ ಹಿಂದೆ ಏನು ನಮಗೆ ಸ್ವಾತಂತ್ರ್ಯ ಬಂತು, ಅದಕ್ಕಿಂತ ಹಿಂದೆ 200 ವರ್ಷಗಳ ಕಾಲ ನಾವು ಬ್ರಿಟಿಷರ ಅಧೀನದಲ್ಲಿದ್ವಿ. ಬ್ರಿಟಿಷರ ಅಧೀನದಲ್ಲಿ ಇದ್ರೂ ಕೂಡ ಆ ಸಂದರ್ಭದಲ್ಲಿ ರಾಜಪ್ರಭುತ್ವ ಕೂಡ ಇಲ್ಲಿತ್ತು. ಕೊಡಗು ಇರಲಿಲ್ಲ ರಾಜಪ್ರಭುತ್ವದ ಕೆಳಗಡೆ, ಅದು ಬೇರೆ ವಿಚಾರ. ಬ್ರಿಟಿಷರು ನೇರ ಆಡಳಿತದಲ್ಲಿತ್ತು. ಆದರೆ ನಮ್ಮ ಪಕ್ಕದ ಹೊಳೆಯಿಂದ ಆಚೆ ಮೈಸೂರು ರಾಜರ ಆಡಳಿತದಲ್ಲಿತ್ತು. ಅಥವಾ ಅದು 560 ಸಂಸ್ಥಾನಗಳ ಆಡಳಿತದಲ್ಲಿ ಭಾರತ ದೇಶ ಇತ್ತು.
ಅದನ್ನೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಅವತ್ತಿನ ಪ್ರಧಾನಿ ನೆಹರು ಅವರು ಮತ್ತು ಅವತ್ತು ಹೋಮ್ ಮಿನಿಸ್ಟರ್ ಆಗಿದ್ದಂತಹ ಸರ್ದಾರ್ ಪಟೇಲ್ ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಇದನ್ನೆಲ್ಲ ಒಗ್ಗೂಡಿಸಿ ಒಂದು ದೇಶವನ್ನಾಗಿ ಮಾಡಿದರು. ಸೌಹಾರ್ದಯುತವಾಗಿ ಅಣ್ಣ ತಮ್ಮಂದಿರಂತೆ ಬದುಕಬೇಕಾದಂಥ ಅಗತ್ಯ ಇದೆ. ಜಾತಿ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ಜಗಳಾಡೋದ್ರಿಂದ ನಾವು ಉದ್ಧಾರ ಆಗೋಕ್ಕಾಗಲ್ಲ. ಬೇರೆ ಯಾರೋ ಬೆನಿಫಿಟ್ ಮಾಡ್ಕೊತಾರೆ, ಯಾರೋ ಅದರಿಂದ ಲೀಡರ್ ಆಗ್ತಾರೆ, ಯಾರೋ ಹೊಟ್ಟೆ ತುಂಬಿಸ್ಕೊತಾರೆ. ನೀವು ಸಾಮಾನ್ಯ ಜನ ಇಲ್ಲಿ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡಿಬೇಕು. ನಾವು ಎಲ್ಲ ತುಂಬ ಜನ ರೈತರ ಮಕ್ಕಳಿದ್ದೀವಿ. ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಬೇಕು ಅಂತ ಹೇಳಿದ್ರೆ ಶುಂಠಿ ಬೆಳಿತೀರಿ. ಇಲ್ಲೆಲ್ಲ ಶುಂಠಿಗೆ ಒಳ್ಳೆ ರೇಟ್ ಸಿಕ್ಕಬೇಕು ಅಂತ ಹೇಳಿದ್ರೆ ಅದು ಮಧ್ಯ ಏಷ್ಯಾದವರೆಗೆ ಹೋಗಬೇಕು, ರಫ್ತಾಗಿ ಕಜಕಿಸ್ತಾನದವರೆಗೆ, ತುರ್ಕ್ಮೆನಿಸ್ತಾನದವರೆಗೆ ಹೋಗಬೇಕು. 25-30 ವರ್ಷದವರೆಗೆ ಇರುವಂತಹ ವಿದ್ಯಾರ್ಥಿಗಳು ಯಾವ ಥರ ದಂಗೆ ಎದ್ದಿದ್ರು ಅಂತ ನೀವು ನೋಡಿ. ಅದೇನು ಹೊಸದೇನಲ್ಲ. ಹಿಂದೆ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ, ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ 88-89ರಲ್ಲಿ ಮಂಡಲ್ ವರದಿ ಜಾರಿಗೆ ತರಬಾರ್ದು, ಅಂದರೆ OBCಗಳಿಗೆ ಮೀಸಲಾತಿನ ಕೊಡಬಾರ್ದು ಅಂತ ಹೇಳುವಂಥ ಒಂದು ಭಾರಿ ದೊಡ್ಡ ಹೋರಾಟ ನಡೆದಿತ್ತು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಹೆಬ್ಬಾಲೆಯ ಮಾಜಿ ಯೋಧ ಎಚ್.ಎಸ್. ಕೃಷ್ಣಪ್ಪ, ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳನ್ನು ಅಗತ್ಯವಿದ್ದಷ್ಟೇ ಬಳಸಬೇಕು. ವಿದ್ಯೆಗಿಂತಲೂ ಮುಖ್ಯವಾಗಿ ಉತ್ತಮ ಸಂಸ್ಕಾರಗಳನ್ನು ಹೊಂದಬೇಕು. ದೇಶ ಸೇವೆಗೆ ಸದಾ ಕಟ್ಟಿಬದ್ಧರಾಗಿರಬೇಕೆಂದು ಕರೆ ನೀಡಿದರು. ಲಾಸ್ಟಿಗೆ ನಾವು ಶಾಲೆಗೆ ಏನು ಮಾಡ್ಬೋದು ಅಂತ ಕೇಳಿದಾಗ ನಮ್ಮ ಹೆಣ್ಮಕ್ಳು ಸುಮಾರು ಜನ ಇದೊಂದು ಸಹಪಾಠಿಗಳು ಹೇಳಿದ್ರು, ಒಂದು ಶೌಚಾಲಯ ಕಮ್ಮಿ ಇದೆ ಪುಟ್ಟೇಗೌಡ, ಮುತ್ತಪ್ಪ ಒಂದು ಶೌಚಾಲಯ ಮಾಡೋಣ ಅಂತ ಹೇಳಿದ್ರು. ಆಯಿತು ಅಂತ ಒಪ್ಕೊಂಡು. ಒಪ್ಕೊಂಡಾಗ ಮುದ್ದಪ್ಪನವ್ರು ಹೇಳಿದ್ರು, ನಾವು ತುಂಬ ಹೈಟೆಕ್ಕಿಗೆ ಮಾಡಬೇಕು ಪುಟ್ಟೇಗೌಡ ಅಂತ ಹೇಳಿದ್ರು. ಆಯಿತು ಮಾಡೋಣ ಅಂತ ಹೇಳಿ ತುಂಬ ಒಂದು ಹೈಟೆಕ್ಕಿಗೆ ಮಾಡ್ದು. ಮಾಡ್ಬೇಕಾದ್ರೆ ಅವರು ಹೇಳಿದರು ಮುದ್ದಪ್ಪನವರು, ಯಾರು ಎಷ್ಟು ಕೊಡ್ತಾರೆ ಅಮೌಂಟು ಕೊಡಲಿ ಪರವಾಗಿಲ್ಲ, ಜಾಸ್ತಿ ಫೋರ್ಸ್ ಮಾಡೋದು ಬೇಡ, ನಾವು ಹಾಕಿ ಮಾಡುವ ಅಂತ ಹೇಳಿದರು. ಅದೊಂದು ಸುಸಜ್ಜಿತವಾಗಿ ಒಂದು ಶೌಚಾಲಯ ಆಯಿತು. ತದನಂತರ ಸುಮಾರು ಜನ ಬಂದಿದ್ದರು, ಬಂದು ನೋಡೋ ಶುರು ಮಾಡುವ ಅಂತ ಆಯಿತು. ಮಾಡುವಾಗ ಮೊನ್ನೆ ಜೂನ್ ತಿಂಗಳಲ್ಲಿ ಒಂದು ಫಂಕ್ಷನ್ ಆಯಿತು. ಫಂಕ್ಷನ್ ದಿವಸ ನಾನು ಸುಮ್ಮನೆ ಚರ್ಚೆ ಮಾಡಿದೆ ಮುದ್ದಪ್ಪನವ್ರ ಜೊತೆ. ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಮನೆಗೆ ಬರ್ತೀನಿ ಅಂತ ಹೇಳಿ ಹೇಳಿದೆ. ಅವಾಗ ಆಯಿತು ಬಾಪ ಅಂತ ಹೇಳಿದ್ರು. ಅಲ್ಲಿ ಹೋದಾಗ ಪರಿಸ್ಥಿತಿ ಕೊಠಡಿಗಳದ್ದು ತುಂಬ ಹಾಳಾಗಿದೆ, ಅದನ್ನು ಸರಿ ಮಾಡಬೇಕು ಅಂತ ಹೇಳಿದಾಗ ಆಯಿತು ಮಾಡೋಣ ಅಂತ ಹೇಳಿದ್ರು. ನಿನ್ನ ಕಡೆಯಿಂದ ಆಗುತ್ತಾ, ಒಳ್ಳೇದಾಗುತ್ತಾ, ನೀನು ಸಾಲಿ ಓದಕ್ಕಾಗಲಂದ್ರೂ ಈ ಸಮಾಜಕ್ಕೆ ಒಂದು ಏನಾರ ಒಂದು ಹೆಸರು ಮಾಡ್ತೀವಿ ಅಂತ ನನ್ನ ತಾಯಿ ಒಂದು ಗುರು ಆಗಿತ್ತು. ಅದಕ್ಕೆ ಫಸ್ಟು ನಾವು ಕೇಳಬೇಕಾದಾಗ ತಂದೆ ತಾಯಿನ ಏನಾರ ಒಂದು ಕೇಳಬೇಕು. ನಾನು ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಿನ್ನ ಆಶೀರ್ವಾದ ಬೇಕಮ್ಮ, ನಿನ್ನ ಆಶೀರ್ವಾದ ಬೇಕಪ್ಪ ಅಂತ ತಂದೆ ತಾಯಿ ಕೇಳಬೇಕು. ಅದಕ್ಕೆ ಫಸ್ಟು 1ನೇ ಗುರು ತಂದೆ ತಾಯಿ ಆಗಿರಬೇಕು, 2ನೇ ಗುರು ಶಿಕ್ಷಕರಾಗಿರಬೇಕು, ಮತ್ತು 3ನೇ ಗುರು ಸಮಾಜವಾಗಿರಬೇಕು. ಸಮಾಜದಲ್ಲಿ ಕಲಿಸ್ತಾ ಇರ್ತಾರೆ. ಅದಕ್ಕೆ 3 ಪಾಠಶಾಲೆಯಲ್ಲಿ ಕಲಿಬೇಕಾಗಿತ್ತು. ನನ್ನ ಕರ್ತವ್ಯ, ನಿಮ್ಮೆಲ್ಲರ ಕರ್ತವ್ಯ. ಯಾಕಂದ್ರೆ ಪ್ರತಿದಿನನೂ ಡಾಕ್ಟರ್ ಸಂಗೀತಾ ಮುದ್ದಪ್ಪ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಆರೋಗ್ಯ ಮಾಹಿತಿಯನ್ನು ಒದಗಿಸಿದರು. ಉದ್ಯಮಿ ನಾಪಂಡ ಮುತ್ತಪ್ಪ, ನಿವೃತ್ತ ಯೋಧ ಪುಟ್ಟೇಗೌಡ ಈ ಸಂದರ್ಭ ಮಾತನಾಡಿದರು. ಸ್ವಲ್ಪ ನೀವೆಲ್ಲರೂ ಕಳೆದೋದ್ರೆ ವಾಪಸ್ ಬರುವಷ್ಟಾದ್ರೂ ಲ್ಯಾಂಗ್ವೇಜ್ ಗೊತ್ತಿರಬೇಕು ನಮಗೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ನಮಗೆ. ನಾನು ಬೆಳಗ್ಗೆ ಎದ್ದೋಳಕ್ಕಾಗಲ್ಲ, ನಾನು ನಿದ್ರೆ ಮಾಡಿ ಮತ್ತೆ ಎದ್ದೋಳಕ್ಕೆ ಇಷ್ಟಪಡಲ್ಲ, ಆ ಥರ ಎಲ್ಲ ನಿಮಗೆ ಅನಿಸ್ತಿದ್ರೆ ನೀವು ಎಲ್ಲರೂ ನಿಮ್ಮ ಟೀಚರ್ ಹತ್ರ ಬಂದು ಹೇಳಿ ನಿಮ್ಗೆ ಈ ಥರ ಅನಿಸ್ತಿದೆ ಅಂತ. ಅವರು ನಮಗೆ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಓದ್ಬೋದು, ಇದು ಯಾರು ಓದಿದ್ರು ನಿಮಗೆ ಕ್ರಿಟಿಕಲ್ ಥಿಂಕಿಂಗ್, ಯಾರು ಸರಿ ಹೇಳ್ತಿದ್ದಾರೋ ತಪ್ಪು ಹೇಳ್ತಿದ್ದಾರೋ, ಇದು ಒಳ್ಳೇದೋ ಕೆಟ್ಟದೋ ಅನ್ನೋದನ್ನ ಯೋಚನೆ ಮಾಡೋಷ್ಟು ನಿಮಗೆ ಶಕ್ತಿ ಸಿಗುತ್ತೆ. ಬೋರ್ ಆಗಿದೆ ಎಲ್ಲ ಸ್ಪೀಚ್ ಕೇಳಿ. ಫಸ್ಟ್ ಈಕ್ವಾಲಿಟಿ, ಎಲ್ಲಾನು ಸಮಾನವಾಗಿ ನೋಡೋದು. ನಿಮಗೆ ಒಂದು ವಿಷಯ ಹೇಳ್ತೀನಿ, ನೀವು ಇಲ್ಲಿ ಇರೋರು ಅಮೆರಿಕಾನಲ್ಲಿ ಇರೋರಾಗಿರ್ಬೋದು, ಚೈನಾನಲ್ಲಿ ಇರೋರಾಗಿರ್ಬೋದು, ಅಥವಾ ಪಾಕಿಸ್ತಾನಲ್ಲಿ ಇರೋರಾಗಿರ್ಬೋದು, ನೀವು ಎಲ್ಲರಿಗೂ 99.9% ಜೀನ್ಸ್ ಸೇಮ್ ಇದೆ. ಬರೀ 0.01% ಮಾತ್ರ ಚೇಂಜಸ್ ಇರುತ್ತೆ. ನಾವು ಎಲ್ಲರೂ ಈಕ್ವಲ್, ಎಲ್ಲರನ್ನೂ ಈಕ್ವಲ್ ಆಗೇ ನೋಡಬೇಕು. ಎಲ್ಲರನ್ನೂ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರನ್ನ ಅರ್ಥ ಮಾಡೋ ಅಂತದನ್ನ ಕಲ್ತ್ಕೋಬೇಕು. ಎಂಪತಿ ಗೊತ್ತಾ? ಬೇರೆ ಯಾಕೆ ಎಲ್ಲೋಗ್ತೀರಿ? ದರ್ಶನ್ ಒಬ್ಬ ಜೈಲಲ್ಲಿ ಇದ್ದಾನಲ್ಲ, ಇನ್ನೊಬ್ಬ ಇದ್ದಾನೆ, ಇನ್ನೊಬ್ಬ ಹಾಸನದವನು. ಇದಲ್ಲ, ಅದಲ್ಲ, ಅದು ಸ್ವಾತಂತ್ರ್ಯ ಅಲ್ಲ, ಅದು ಬೇರೆಯವರು ಸ್ವಾತಂತ್ರ್ಯನ ಕಿತ್ಕೊಳ್ಳೋದು.
ಅವ್ರ ಸ್ವಾತಂತ್ರ್ಯನ ಹರಣ ಮಾಡೋದು ಅದಲ್ಲ. ಅದನ್ನ ಬಿಟ್ಟು ನಾವು ಯಾರಿಗೂ ತೊಂದರೆ ಕೊಡದೆ, ಯಾರಿಂದನೂ ತೊಂದರೆ ಅನುಭವಿಸದೆ ಬದುಕದೆ ಸ್ವಾತಂತ್ರ್ಯ. ಆಮೇಲೆ ನಾನು ಪ್ರಯುಕ್ತ ಒಂದು 2 ಕೆಲಸಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕು. ಈ ಶಾಲೆ ಉಳ್ಕೊಳ್ಬೇಕು. ಈ ಶಾಲೆಯಲ್ಲಿ ಉಳ್ಕೊಂಡು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಸಮಾಜಕ್ಕೆ, ಈ ದೇಶಕ್ಕೆ ಕೊಡುಗೆಗಳನ್ನ ಕೊಡಬೇಕು. ಬೆಂಗಳೂರಲ್ಲಿ ನಮ್ಮ ವಿಜಯಕುಮಾರ್ ಅವರು ಕೂಡ ಇಲ್ಲಿ ಕೂತಿದ್ದಾರೆ. ಆದರೆ ನಾವು ನಮ್ಮ ಸ್ಕೂಲಿಗೆ, ನಮ್ಮ ಊರಿಗೆ ನಾವು ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮಕ್ಕಳು, ನೀವು ಒಂದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನಾನು ಗೌರವಯುತವಾಗಿ ಬದುಕಬೇಕು, ನನಗೆ ಗೌರವ ಇರಬೇಕು, ನಾವು ಒಳ್ಳೆ ಬಟ್ಟೆ ಹಾಕಬೇಕು, ಒಳ್ಳೆ ಮನೆ ಇರಬೇಕು, ಚೆನ್ನಾಗಿ ಊಟ ಮಾಡಬೇಕು, ಆಮೇಲೆ ಒಂದು ಒಳ್ಳೆ ಉದ್ಯೋಗ ಇರಬೇಕು. ಇದೆಲ್ಲವೂ ಇರಬೇಕು. ಅದ್ರ ಜೊತೆಲಿ ನಮ್ಮ ಜೊತೆಲಿ ಇರೋರು, ನನ್ನ ಸುತ್ತಮುತ್ತ ಇರೋರು ಕೂಡ ಅದು ಇರಬೇಕು ಅಂತ ಹೇಳೋದನ್ನ ಯೋಚನೆ ಮಾಡಿಕೊಂಡು ನಾವೆಲ್ಲರೂ ಬದುಕಿದ್ರೆ ಈ ದೇಶ ಮುಂದೊಂದು ದಿನ ಭಾಳ ಬೇಗ ಒಂದು ಸೂಪರ್ ಪವರ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನೂ 35 ವರ್ಷ 40 ವರ್ಷ ಹೋದರೆ ನಾನು ಅಂದಿದ್ರೆ ನನ್ನ ಮಕ್ಕಳು ಬಂದು ಇದೇ ಥರ ಭಾಷಣ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಿಮ್ಮ ಮೇಲೆ ಲಾರಿ ಎಲ್ಸಕ್ಕೆ ಬಂದ್ರೆ ಏನಾಗುತ್ತೆ? ಭಯ ಆಗುತ್ತೆ. ಅದನ್ನ ಸ್ವಾತಂತ್ರ್ಯ ಹರಣ ಅಂತ ಕರಿತೀವಿ. ಅಂದ್ರೆ ನೀವು ಆ ರಸ್ತೆಯಲ್ಲಿ ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ. ನೀವು ಮಾತ್ರ ಅಲ್ಲ, ಒಂದು ದನ ನಡ್ಕೊಂಡು ಹೋಗ್ತಾ ಇರ್ತದೆ, ಒಂದು ನಾಯಿ ಹೋಗ್ತಾ ಇರ್ತದೆ, ಯಾವುದೋ ಒಂದು ಪ್ರಾಣಿ ಹೋಗ್ತಾ ಇರ್ತದೆ. ಯಾರಿಗೂ ತೊಂದರೆ ಮಾಡದೆ, ಯಾರಿಂದನೂ ನಾವು ತೊಂದರೆ ಅನುಭವಿಸದೆ ಬದುಕದೆ ಸ್ವಾತಂತ್ರ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯಪ್ರವೃತ್ತರಾಗಿ ಓದಿನ ಕಡೆಗೆ ಹೆಚ್ಚು ಒತ್ತನ್ನು ಕೊಡಿ. ಹಾಗೇನೆ ನಮ್ಮೆಲ್ಲ ಸ್ನೇಹಿತರುಗಳು ಹೇಳಿದಂಗೆ ನೀವು ಮುಂದಿನ ಬದುಕನ್ನು ಕಟ್ಟಿಕೊಂಡ ನಂತರ ನೀವು ಯಾವಾಗ ಹಿರಿಯರಾಗ್ತಿರಲ್ಲ, ಆಗ ಈ ಶಾಲೆಯ ಅಭಿವೃದ್ಧಿ ಕಡೆಗೂ ಸಹ ಇವತ್ತೇನು ನಮ್ಮ ಮುತ್ತಪ್ಪ ಮತ್ತು ಮುದ್ದಪ್ಪ ಸಹೋದರರು ಇವತ್ತೆಲ್ಲ ನಾವು ಅದನ್ನು ಪದಗಳನ್ನು ಒಣಸೋಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಿ ನಮ್ಮ ಶಾಲೆಗೆ ಮಾಡಿಕೊಟ್ಟಿರುವಂಥ ಸಹಕಾರವನ್ನು, ಅಂಥ ಒಂದು ಸಹಕಾರವನ್ನು ಈ ಸಂಸ್ಥೆಗೆ ಮಾಡುವ ನಿಟ್ಟಿನಲ್ಲಿ ನೀವು ಸಹ ನಿಮ್ಮ ಮುಂದಿನ ದಿನಗಳಲ್ಲಿ ಕೈ ಜೋಡಿಸಿ ಈ ಶಾಲೆಯನ್ನು, ಇದು ಕನ್ನಡ ಮಾಧ್ಯಮ ಶಾಲೆ ಆದ್ರೂ ಸಹ ನಾವು ಇಲ್ಲಿ ಇವತ್ತು ಉಳಿಸ್ಕೊಳ್ಬೇಕಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂಥ ಸಂಸ್ಥೆ ನಮ್ಮ ಸಂಯುಕ್ತ ಪದವಿ ಪೂರ್ವ ಕಾಲೇಜು. ಆ ಸಂಯುಕ್ತ ಪದವಿ ಪೂರ್ವ ಕಾಲೇಜನ್ನು ಉಳಿಸ್ಕೊಂಡ್ರೆ ಮಾತ್ರ ನಾವು ಇಲ್ಲಿ ನಮ್ಮ ಹೆಬ್ಬಾಲೆಯ ಹೆಸರನ್ನು ಉಳಿಸೋಕ್ಕೆ ಸಾಧ್ಯತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಮಾತ್ರ ಆ ಸಂಸ್ಥೆಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ. ಆ ನಿಟ್ಟಿನಲ್ಲಿ ಪ್ರಥಮವಾಗಿ ನಮಗೆ ಮುದ್ದಪ್ಪ ಮತ್ತು ಮುತ್ತಪ್ಪನವರು ನಮ್ಮ ಮೇಲ್ಛಾವಣಿಯನ್ನು ನವೀಕರಿಸಿ ನಮಗೆ ಒಂದು ಸುಭದ್ರವಾದಂಥ ಭದ್ರತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಿದ್ಯಾವರ್ಧಕ ಸಂಘ, ನಮ್ಮ ಗ್ರಾಮಸ್ಥರು ಮತ್ತು ಎಲ್ಲ ನಮ್ಮ ಆಡಳಿತ ಮಂಡಳಿಯವರು, ಎಲ್ಲ ವಿದ್ಯಾರ್ಥಿ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಶಿಥಿಲಾವಸ್ಥೆ ತಲುಪಿದ್ದ ಹೆಬ್ಬಾಲೆ ಪ್ರೌಢಶಾಲೆಯ ಹಳೆಯ ಮೇಲ್ಛಾವಣಿಯನ್ನು ತೆರವುಗೊಳಿಸಿ 25 ಲಕ್ಷ ರೂಪಾಯಿ ವೆಚ್ಚವನ್ನು ಭರಿಸಿ ಅತ್ಯಾಕರ್ಷಕವಾಗಿ ನವೀಕರಿಸಿಕೊಟ್ಟ ಶಾಲೆಯ ಹಳೆಯ ವಿದ್ಯಾರ್ಥಿ ನಾಪಂಡ ಮುದ್ದಪ್ಪ ಹಾಗೂ ಮುತ್ತಪ್ಪ ಸಹೋದರರನ್ನ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹೆಬ್ಬಾಲೆ ಪ್ರೌಢಶಾಲೆಯ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಎಚ್.ವಿ. ಶಿವಪ್ಪ ಮಾತನಾಡಿ, ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ನಾಪಂಡ ಮುತ್ತಪ್ಪ ಮತ್ತು ಮುದ್ದಪ್ಪ ಸಹೋದರರ ಸೇವೆ ಸ್ಮರಣೀಯವಾದದ್ದು ಎಂದರು. ಹಾಗೆಯೇ ಈ ಮುದ್ದಪ್ಪ ಮತ್ತು ಮುತ್ತಪ್ಪ ಅವರು ತುಂಬ ಶಾಲೆಗೆ ಅಲ್ದೇ ಮತ್ತು ಜೊತೆಗೆ ನಮ್ಮ ಕೊಡಗಿನಲ್ಲಿ ತುಂಬ ಮಕ್ಕಳಿಗೆ ಅವರು ಓದಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಧನ ಸಹಾಯ ಮಾಡಿದ್ದಾರೆ. ನಾನು ಈ ಹೆಬ್ಬಾಲೆ ಶಾಲೆಯಲ್ಲಿ ಸುಮಾರು ಮಕ್ಕಳಿಗೆ, ಅವರಿಗೆ ಇಂಜಿನಿಯರ್ ಓದೋ ಮಕ್ಕಳಾಗಿರ್ಬೋದು, ಪಿ ಯು ಮಕ್ಕಳಾಗಿರ್ಬೋದು, ನನ್ನ ಕೈಯಿಂದನೇ ಮುದ್ದಪ್ಪ ಮತ್ತು ಮುದ್ದಪ್ಪನವ್ರ ಕಡೆಯಿಂದ ಸಹಾಯ ಮಾಡಿಸಿದ್ದೇನೆ ಮತ್ತು ಬರ್ತಾ ಇದ್ದಾರೆ. ಅವರು ಸಮಾಜ ಸೇವಕರು, ನಿಜವಾಗ್ಲೂ ಉದ್ಯಮಿಗಳು ಮತ್ತು ಸಮಾಜ ಸೇವಕರು. ಮತ್ತು ಅವರು ಪ್ರತಿಯೊಂದು ನಮ್ಮ ಕೊಡಗಿನಲ್ಲಿ ಮೂಲೆ ಹಳ್ಳಿಗಳು ಸಹ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಅವರ ಮುದ್ದಪ್ಪ ಯಾರು ಅಂತ ಗೊತ್ತಿದೆ. ಅವರು ನಿಜವಾಗ್ಲೂ ನಮ್ಮ ಕೊಡಗಿನಲ್ಲಿ ಮುಂದೆ ಒಂದು ಯಾವುದಾದ್ರು ಒಂದು ಸ್ಥಾನದಲ್ಲಿ ಇರಬೇಕು, ಮುಂದೆ ಒಂದು ಚುನಾಯಿತ ಇರ್ಬೋದು, ಹಾಗೆ ಜಿಲ್ಲೆ ಪ್ರೆಸಿಡೆಂಟ್ ಆಗಿರ್ಬೋದು, ಅದಾಗಲೇಬೇಕಂತ ನಾನು ಕೇಳ್ಕೊಳ್ತೇನೆ. ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಕೊಲ್ಲಿ ರಾಜಶೇಖರ್, ಬನಶಂಕರಿ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಸುಬ್ರಹ್ಮಣ್ಯ, ಖಜಾಂಚಿ ಉಮೇಶ್ ಭಟ್, ಕಾಲೇಜಿನ ಪ್ರಾಂಶುಪಾಲ ವಿಜಯಕುಮಾರ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಬಸವರಾಜ ಶೆಟ್ಟಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಮಸ್ಕಾರ, ನನ್ನ ಹೆಸರು ಮನು ಅಂತೇಳಿ. ನಾನು ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತವಾಗಿ ನಮ್ಮ ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ನಾಪಂಡ ಮುತ್ತಪ್ಪ ಮತ್ತು ಮುದ್ದಪ್ಪನವರು ಆಗಮಿಸಿದರು. ಸೊ ಅವರು ನಮ್ಮ ಒಂದು ಸಂಸ್ಥೆಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮ ಸುಂದರವಾದ ಕೊಡಗಿನಲ್ಲಿ ಶಿಕ್ಷಣ ಸಂಸ್ಥೆಯ ಕೊರತೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಕಟ್ಟಡಗಳು, ಬಿಲ್ಡಿಂಗ್ಗಳು ಸಮಸ್ಯೆ ಇದೆ.
ಕುಸಿಯುವ ಹಂತಕ್ಕೆ ತಲುಪಿತ್ತು ನಮ್ಮ ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಒಂದು ಮೇಲ್ಛಾವಣಿ ಆಗಿರ್ಬೋದು ಮತ್ತೆ ಬಿಲ್ಡಿಂಗ್ ಆಗಿರ್ಬೋದು, ಅದು ಬಳಕೆಗೆ ಯೋಗ್ಯವಾಗಿರಲಿಲ್ಲ. ಸೊ ಹಾಗಾಗಿ ಇದನ್ನ ಪರಿಗಣಿಸಿದಂತಹ ತಾನು ಓದಿದ ಶಾಲೆ, ಆ ಶಾಲೆ ಅಭಿವೃದ್ಧಿ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ನಾಪಂಡ ಮುತ್ತಪ್ಪ ಮತ್ತು ಮುದ್ದಪ್ಪನವರು ಈ ಒಂದು ನಮ್ಮ ನೋಡ್ತಾ ಇರ್ಬೋದು, ನನ್ನ ಹಿಂದೆ ಕಾಣ್ತಾ ಇದೆ, ಮೇಲ್ಛಾವಣಿ ಕಾರ್ಯವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ನಾವು ತುಂಬಾ ವೈಯಕ್ತಿಕವಾಗಿ ಮತ್ತೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಇನ್ನೊಂದು ಕಡೆ ನಮ್ಮ ಹೆಮ್ಮೆ, ನಮ್ಮ ಗೌರವ, ನಮ್ಮ ಅಭಿಮಾನ ಯಾವಾಗ್ಲೂ ಕೂಡ ನಮ್ಮ ನಾಪಂಡ ಮುತ್ತಪ್ಪ ಮತ್ತು ಮುದ್ದಪ್ಪನವರಿಗೆ ಇರುತ್ತೆ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂತ ಹೇಳಿದ್ರೆ ಇವತ್ತಿನ ದಿವಸದಲ್ಲಿ ಯಾವ ವ್ಯಕ್ತಿಯೂ ಕೂಡ ಹೆಬ್ಬಾಲೆ ಒಂದು ಕಾಲೇಜಿನ ಬಿಲ್ಡಿಂಗ್ ಸಮಸ್ಯೆ ಇದೆ ಅನ್ನುವಂತ ಒಂದು ವಿಚಾರದಲ್ಲಿ ಯಾವ ವ್ಯಕ್ತಿಯೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಅಷ್ಟು ಅಚ್ಚುಕಟ್ಟಾಗಿ ಈ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಕವಿತಾ ಅಂತ. ನಾನು ಈ ಶಾಲೆಯಲ್ಲಿ ಸುಮಾರು 19 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ. ಈ ಶಾಲೆ ತುಂಬ ಇತಿಹಾಸ ಪ್ರಸಿದ್ಧವಾದಂತಹ ಶಾಲೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನದಾನವನ್ನ ಮಾಡಿದಂಥ ಶಾಲೆ, ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಾಲೆ. ಅಂತಹ ಶಾಲೆ ಇತ್ತೀಚಿನ ದಿನಗಳಲ್ಲಿ ಈ ಇಂಗ್ಲಿಷ್ ವ್ಯಾಮೋಹದ ದೃಷ್ಟಿಯಿಂದ ಶಿಥಿಲಗೊಳ್ತಾ ಹೋಯಿತು. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಯ್ತಾ ಹೋಯಿತು. ಹಾಗೆ ಇದು ಸುಮಾರು 60-65 ವರ್ಷಗಳ ಹಿಂದೆ ಕಟ್ಟಿದಂತಹ ಸಂಸ್ಥೆ ಆಗಿದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕಟ್ಟಡಗಳು ಕೂಡ ಸ್ವಲ್ಪ ದುರಸ್ತಿಗೆ ಬಂದಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದವರು ನಮ್ಮ ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಾದಂಥ ಮುತ್ತಪ್ಪ ಮತ್ತು ಮುದ್ದಪ್ಪ ಸಹೋದರರು. ಇವರು ನಮ್ಮ ಮನೆಯವರ, ನಮ್ಮ ಯಜಮಾನರ ಒಂದು ಸಹಪಾಠಿ ಆಗಿರೋದ್ರಿಂದ ಅವರು ಭಾಳ ಕ್ಲೋಸ್ ಆಗಿದ್ರು. ಹಾಗಾಗಿ ಅವ್ರು ಬಂದು ಯಾವಾಗಲೂ ನಮ್ಮ ಸಂಸ್ಥೆಯ ಬಗ್ಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಮಾತಾಡ್ಕೊಳ್ತಾ ಇರೋರು, ಯಾವಾಗಲೂ ಫೋನಲ್ಲಿ ಮಾತಾಡ್ತಾ ಇರೋರು. ಹಾಗಾಗಿ ಇವ್ರು ಏನು ಮಾಡಿದ್ರು, ಅವರ ಬ್ಯಾಚ್ ಅವರೆಲ್ಲ ಸೇರಿಕೊಂಡು ಒಂದು ತೀರ್ಮಾನವನ್ನು ಮಾಡಿಕೊಂಡು ಈ ಶಾಲೆಗೆ ಮೂಲಭೂತ ಸೌಕರ್ಯಗಳೇನಿದೆ ಅವುಗಳನ್ನ ಕೊಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಮೊದಲಿಗೆ ಅವರೆಲ್ಲರೂ ಸೇರಿ ಶೌಚಾಲಯವನ್ನ ಮಾಡಿಕೊಟ್ರು. ಹಾಗೆ ಜೊತೆಯಲ್ಲಿ ಎಲ್ಲರ ಸಪೋರ್ಟಿನ ಜೊತೆಯಲ್ಲಿ ಶೌಚಾಲಯ ನಿರ್ಮಾಣ ಆದ ನಂತರ ಇಲ್ಲಿನ ಕಾರ್ಯದರ್ಶಿಗಳು ನಮ್ಮ ಸಂಸ್ಥೆಗೆ ಏನಾದರೂ ಒಂದು ದುರಸ್ತಿ ಕಾರ್ಯವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ಖಂಡಿತವಾಗ್ಲೂ ನಾನು ಮಾಡ್ಕೊಡ್ತೀನಿ, ನನ್ನ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡ್ಕೊಡ್ತೀನಿ. ಯಾಕಂದ್ರೆ ಶೈಕ್ಷಣಿಕ ಕೇಂದ್ರ ಇದು, ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು. ಈ ಸುತ್ತಮುತ್ತ ಇರುವಂತಹ ಎಲ್ಲ ಶಿಕ್ಷಣವನ್ನು ಪಡೀಲಿಕ್ಕೆ ಇಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾರೆ. ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳೇ ಇಲ್ಲಿ ಹೆಚ್ಚು ಓದ್ತಾ ಇರೋದ್ರಿಂದ ಇಂತಹ ಶಾಲೆಗೆ ಒಂದು ಒಳ್ಳೆಯ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಎನ್ನುವಂಥ ದೃಷ್ಟಿಯಿಂದ ಅವರು ತುಂಬಾ ಪ್ರಯತ್ನವನ್ನು ಪಟ್ಟಿದ್ದಾರೆ. ಬರೀ ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲ, ಇವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ. ಇವರು ಮರಳಿ ಕೊಡುವಂತಹ ಮನೋಭಾವನ ಹೊಂದಿರುವಂತಹ, ಸಮಾಜಕ್ಕೆ ಮರಳಿ ಕೊಡುವಂತಹ ಮನೋಭಾವನ ಹೊಂದಿರುವಂತಹ ಒಂದು ಉತ್ತಮವಾದಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಉದಾರವಾದಂತಹ ಗುಣಗಳನ್ನು ಹೊಂದಿರುವಂತಹ ಇವರು ಹಲವಾರು ಸಾಮಾಜಿಕ ಕಾರ್ಯಗಳಿರ್ಬೋದು, ಹಾಗೆ ಶೈಕ್ಷಣಿಕ ಕಾರ್ಯಗಳಿರ್ಬೋದು, ಜೊತೆಗೆ ಅವರು ಕೂಡ ಒಬ್ಬ ವಿದ್ವಾನ್ ಆಗಿದ್ದಾರೆ. ಯಾಕಂದ್ರೆ ಹಲವಾರು ಪುಸ್ತಕಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೊಡಗಿನ ಬಗ್ಗೆ ಇರುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ಪುಸ್ತಕಗಳನ್ನು ಕೂಡ ಇವರು ಬರೆದು ನಮಗೆಲ್ಲ ಕೊಟ್ಟಿದ್ದಾರೆ. ಅವುಗಳನ್ನ ಓದಿದಾಗ ಗೊತ್ತಾಗುತ್ತೆ ಇವರಲ್ಲಿ ಎಷ್ಟು ಪಾಂಡಿತ್ಯ ಇದೆ ಅಂತ. ಹಾಗಾಗಿ ಇವರು ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂದುವರೆದ್ರೆ ನಮ್ಮ ದೇಶ ಇನ್ನೂ ಅಭಿವೃದ್ಧಿಯನ್ನು ಹೊಂದುತ್ತೆ ಅನ್ನೋದು ನನ್ನ ಆಶೆ ಆಗಿದೆ. ನಮಸ್ಕಾರ. ನಮ್ಮ ಕಳೆದ ವರ್ಷ ಮುದ್ದಪ್ಪ ನಮ್ಮ ಸಹಪಾಠಿಯವರೇ ಅವರೊಂದು ಸುಸಜ್ಜಿತವಾದ ಒಂದು ಶೌಚಾಲಯವನ್ನು ಮಾಡಿಕೊಟ್ಟು, ಸೊ ಮಾಡುವಾಗ ಶೌಚಾಲಯ ಮಾಡುವಾಗ ಅವ್ರದ್ದು ಪಾತ್ರ ಮುಖ್ಯ ಇತ್ತು. ಅವರು ತುಂಬ ಸಹಾಯ ಮಾಡಿದರು. ಹಾಗೆಯೇ ಅವಾಗಲೇ ಹೇಳಿದರು, ನಾವೊಂದು ಹಂತವಾಗಿ ಶಾಲೆನ ಇಂಪ್ರೂವ್ ಮಾಡೋಣ ಅಂಥೇಳಿ ಮುತ್ತಪ್ಪ ಮತ್ತು ಮುದ್ದಪ್ಪನವ್ರು ಹೇಳಿದರು. ಅದೇ ಥರ ನಮಗೆ ಕಳೆದ ಎರಡು ತಿಂಗಳ ಹಿಂದೆ ಅವ್ರ ಹತ್ರ ಹೋದಾಗ ಅವ್ರು ಹೇಳಿದರು, ನಾನೇ ಹೋಗಿ ಹೇಳಿದಾಗ ಹೀಗೆ ಮುದ್ದಪ್ಪನವರೇ ನಮ್ಮದು ಶಾಲೆದ ಮೇಲ್ಛಾವಣಿ ಸ್ವಲ್ಪ ತುಂಬ ಶೀತಲಗೊಂಡಿದೆ, ಕೆಳಗೆ ಬೀಳುವ ಸ್ಥಿತಿಲಿದೆ ಅಂತ ಹೇಳಿದಾಗ ಆಯ್ತು ಖಂಡಿತ ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ ಒಂದು ಬೆಲೆ ಕೊಟ್ಟವರು ಬಂದು ಇದೇ ಜೂನ್ 30ಕ್ಕೆ ಈ ಮೇಲ್ಛಾವಣಿ ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ತುಂಬ ಖುಷಿ ಆಯಿತು. ಅವ್ರು ನೋಡ್ತಾ ಇದ್ರೆ ಅವರು ನಮ್ಮ ಶಾಲೆಯಲ್ಲಿ, ಈ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಹಾಗೆ ಅವಳಿ ಸಹೋದರರು ಇದೇ ಥರ ಮುಂದೂ ಸಹ ನಾನು ಈ ಶಾಲೆಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಖುಷಿ ವಿಚಾರ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗಾನವಿ HK. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಎಲ್ಲರ ಮುಂದೆ ಎಷ್ಟು ನಿಂತು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಎಲ್ಲರ ಮುಂದೆ ನಿಂತು ಈ ಥರ ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಧೈರ್ಯ ಅಂತ ನನಗೆ ಕೊಟ್ಟವರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ರಮೇಶ್ ಸರ್ ಅವರು ಕೊಟ್ಟಂಥ ಧೈರ್ಯದಿಂದ ನಾನು
ಇಷ್ಟು ಜನದ ಮುಂದೆ ಮಾತಾಡಲು ನನಗೆ ಧೈರ್ಯವನ್ನು ಕೊಟ್ಟರು. ಮುತ್ತಪ್ಪ ಮತ್ತು ಮುದ್ದಪ್ಪ ರವರು ನಮಗೆ ಕಾಲೇಜಿಗೆ ಮೇಲ್ಛಾವಣಿಯನ್ನು ಮಾಡಿಸ್ಕೊಟ್ರು. ಅವರ ಜೊತೆ ಕಾವೇರಿ ಹಾಕ್ಸಿದ್ರು. ಮತ್ತು ಫ್ರೀಯಾಗಿ ಬ್ಯಾಗ್ ಕೊಟ್ಟರು, ಪೆನ್ನು, ಬುಕ್ಸು ಎಲ್ಲನೂ ಸಹ ಕೊಟ್ಟರು. ಯೂನಿಫಾರ್ಮ್ ಫ್ರೀಯಾಗಿ ಅವರೇ ಹೊಲಿಸ್ಕೊಟ್ರು ನಮಗೆ. ಮತ್ತು ನಾವು ಕೂಡ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ನಮ್ಮ ಶಾಲೆಗೆ ಒಳ್ಳೆ ಹೆಸರನ್ನು ತಂದುಕೊಡ್ಬೇಕು ಅಂತ ಹೇಳ್ತೀನಿ ಸರ್. ನನ್ನ ಹೆಸರು ಸಹನಾ. ನಾನು ದ್ವಿತೀಯ PUCಯಲ್ಲಿ ಓದ್ತಿದ್ದು. ನಮ್ಮ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ನಮ್ಮ ಶಾಲೆಯಲ್ಲಿ ಅಭಿವೃದ್ಧಿಗೋಸ್ಕರ ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ನಾಪಣ್ಣ ಮುದ್ದಣ್ಣ ಸರ್ ಅವರು ನಮ್ಮ ಶಾಲೆಯ ಮೇಲ್ಛಾವಣಿ ಮತ್ತು ಹೈಟೆಕ್ ಶೌಚಾಲಯಗಳನ್ನು ನಿರ್ಮಿಸಿದ್ದು ನಮ್ಮ ಕಾಲೇಜಿಗಾಗಿ ತುಂಬ ಶ್ರಮಿಸುತ್ತಿದ್ದರು ಮತ್ತು ಸಮಾಜ ಕಲ್ಯಾಣ ಸೇವೆಗಳಿಗಾಗಿ ತುಂಬ ಅವರ ಅಭಿಪ್ರಾಯವನ್ನು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಿದ್ದು ಅವರು ನಮಗೋಸ್ಕರ ದುಡಿಯುತ್ತಿದ್ದು ನಮ್ಮ ಕಾಲೇಜಿಗಾಗಿ ತುಂಬ ಅಭಿವೃದ್ಧಿಯನ್ನು ಪಡಿಸುತ್ತಿದ್ದು ಈಗಲೂ ಸಹ ಫಂಕ್ಷನಲ್ಲಿ ಆಸೀನರಾಗಿ ನಮ್ಮ ಉತ್ತಮ ಫಲಿತಾಂಶ ಮತ್ತು ಉತ್ತಮ ನಮ್ಮ ಕಲಿಕೆಗೋಸ್ಕರ ಅವರು ತುಂಬ ಮಾತನಾಡಿದ್ದು ಅವರು ಮಾತನಾಡಿದ ನಮ್ಮ ಕೌಶಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಈ ಕಾಲೇಜಿಗೋಸ್ಕರ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟು ಈ ಕಾಲೇಜನ್ನು ಅಭಿವೃದ್ಧಿಪಡಿಸಬೇಕಾಗಿ. ಹಲೋ, ನಮಸ್ಕಾರ. ನಾನು ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾವರ್ತಕ ಸಂಘದ ಕಾರ್ಯದರ್ಶಿ, ಈ ಶಾಲೆ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ನಾನು ರಾಜಶೇಖರ್ ಅವರು ಮಾತಾಡ್ತಾ ಇರೋದು. ಈ ಶಾಲೆಯು ಸುಮಾರು 64 ವರ್ಷಗಳಿಂದ ನಡ್ಕೊಂಡ್ಬಂದಿದ್ದು, ಇಲ್ಲಿ ಸುಮಾರು 16 ಗ್ರಾಮಗಳಿಂದ ಮಕ್ಕಳು ಈ ಶಾಲೆಗೆ ಬರ್ತಾ ಇದ್ದು, ಎಲ್ಲ ಮಕ್ಕಳು ತುಂಬ ಬಡಸ್ತನದಿಂದ ಬಂದು ಶಾಲೆಯಲ್ಲಿ ವಿದ್ಯೆ ಕಲಿತಾ ಇದ್ದಾರೆ. ಈ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳಾದ ನಾಪಂಡ ಮುದ್ದಪ್ಪ ಮತ್ತು ಮುತ್ತಪ್ಪ ಅವರು ಈ ಶಾಲೆಯ ಮಕ್ಕಳ ಅಭಿವೃದ್ಧಿಗೋಸ್ಕರ ಇಲ್ಲಿ ಏನು ಕೊರತೆಗಳಿದ್ದಾವೆ ಎಲ್ಲನೂ ಸಹಕರಿಸಿ ಹೈಟೆಕ್ ಶೌಚಾಲಯಗಳನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು 10 ಲಕ್ಷ ನಿರ್ಮಾಣದಲ್ಲಿ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಒಳ್ಳೆ ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆ ಮತ್ತು ಈ ಶಾಲೆಯು ಸುಮಾರು 60 ವರ್ಷಗಳಿಂದ ಮೇಲ್ಛಾವಣಿ ಎಲ್ಲ ಡ್ಯಾಮೇಜ್ ಆಗಿದ್ದು, ಅದು ದುರಸ್ತಿ ಆಗದೇ ಇದ್ದಿದ್ದಕ್ಕೆ ಅವ್ರನ್ನ ಬೇಡಿಕೊಂಡಾಗ ಅವರು ಮನಪೂರ್ವಕವಾಗಿ ಒಪ್ಪಿ ಈ ಶಾಲೆಯ ಮೇಲ್ಛಾವಣಿ ಇಲ್ಲಿ ಮಾಡಿದ್ದಾರೆ. ಎಲ್ಲ ಸ್ಟೀಲ್ನಲ್ಲಿ ರೂಪಿಂಗ್ ಮಾಡಿ ಹೊಸ ಹಂಚುಗಳನ್ನು ಹಾಕಿಕೊಟ್ಟು ನಮ್ಮ ಶಾಲೆಗೆ ಮಾದರಿಯಾಗಿದ್ದಾರೆ. ಹಾಗೆ ನಾವು ಬೇಡಿಕೊಂಡಾಗ ಅವರು ನಮ್ಮ ಸಂಸ್ಥೆಗೆ ಕರೆ ಕೊಟ್ಟು ನಾವು ಕೇಳಿದ ಮಾತಿಗೆ ಅವರು ಮಾಡಿಕೊಟ್ಟು ಈ ಸಂಸ್ಥೆಗೆ ಅವರು ಚಿರಋಣಿಯಾಗಿದ್ದಾರೆ. ಹಾಗೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಅವರು ನುಡಿದಂತೆ ನಡೆದಿದ್ದಾರೆ. ಹಾಗೆ ಈ ಶಾಲೆಯಲ್ಲಿ ಇನ್ನು ಟೈಲ್ಸ್ ಕಾರ್ಯಕ್ರಮ ಇದೆ, ಮತ್ತು ಕಂಪ್ಯೂಟರ್ ಕ್ಲಾಸ್ಗಳಿದೆ, ಸ್ಮಾರ್ಟ್ ಕ್ಲಾಸ್ಗಳಿದೆ. ಎಲ್ಲನೂ ಮಾಡಿಕೊಟ್ಟು ಈ ಶಾಲೆಯ ಅಭಿವೃದ್ಧಿ ಹತ್ರ ನಾವು ಮುನ್ನುಗ್ಗಿಸ್ತೀವಿ ಅಂತ ನಮ್ಮ ಆಡಳಿತ ಮಂಡಳಿಗೆ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಅವರು ಈ ಶಾಲೆಯಲ್ಲಿ ಓದಿದ ಹಿರಿಯ ವಿದ್ಯಾರ್ಥಿಗಳು ಈ ಶಾಲೆ ಗೌರವಾನ್ವಿತವಾಗಿ ಬೆಳಿಬೇಕು, ನಾವು ಕಟ್ಟಿದ ಶಾಲೆ ಇದು ಅಂಥೇಳಿ ನಮಗೆ ತುಂಬ ಧನುಮನ ಸಹಾಯದಿಂದ ಈ ಶಾಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದಾರೆ. ಅವರಿಗೆ ನಾವು ಈ ಶಾಲೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಹಾಗೆ ಮತ್ತು ಅವರ ಒಬ್ಬ ಸಹಪಾಠಿಯಾದ ನವೀನ್ ಅನ್ನರ್ನು ನಮಗೆ ಪರಿಚಯ ಮಾಡಿ ಈ ಶಾಲೆಯ ಅಭಿವೃದ್ಧಿಗೆ ಅವರಿಂದನೂ ಸಹಕಾರ ಕೊಟ್ಟು ಒಳ್ಳೆ ಕೊಠಡಿಗಳನ್ನ ನಿರ್ಮಿಸಿ ಕೊಡುವುದಾಗಿ, ಮತ್ತು ಈ ಶಾಲೆ ಮೇಲ್ಛಾವಣಿ ಮತ್ತು ಎಲ್ಲನೂ ರೆಡಿ ಮಾಡಿಕೊಡುವುದಾಗಿ ಭರವಸೆ ಇಟ್ಟು ಈ ಸಂಸ್ಥೆಗೆ ಮಾದರಿಯಾಗಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ, ಶಾಲೆಯ ಪರವಾಗಿ ಹಾಗೂ ಈ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.